ರಾಜು ಜೇಮ್ಸ್ ಬಾಂಡ್. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತೀರಾ SSTV. ನಾನು ವಿಶ್ವೇಶ್ ಶೆಟ್ಟಿ. ನಮ್ಮ ಜೊತೆ ಇವತ್ತೊಂದು 3 ಜನ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ನಿಮ್ಗೆ ಗೊತ್ತಿರುತ್ತೆ ಇವ್ರ ಬಗ್ಗೆ ಯಾರಂತ. ಫಸ್ಟ್ ರ್ಯಾಂಕ್ ಖ್ಯಾತಿಯ ಗುರುನಂದನ್ ಅವರಿದ್ದಾರೆ. ಹಾಗೆ ಸ್ಯಾಂಡಲ್ವುಡ್ಗೆ ಫಸ್ಟ್ ಟೈಮ್ ಒಂದು ರಾಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಮೃದುಲಾ ಅಂತ. ಅವ್ರಿಗೂ ಕೂಡ ಆಲ್ ದಿ ಬೆಸ್ಟ್. ಇನ್ನೊಬ್ಬರು ಇತ್ತೀಚಿನ ದಿನಗಳಲ್ಲಿ ಆಡಿಯನ್ಸ್ಗೆ ಯಾವ ರೀತಿ ಸಿನಿಮಾ ಬೇಕು ಅಂತ ಅದೇ ಸಿನಿಮಾಗಳನ್ನು ಡೈರೆಕ್ಷನ್ಗಂತ ನೀಡ್ತಂತೆ ದೀಪಕ್ ಮಧುನಹಳ್ಳಿ ಸರ್ ಇದ್ದಾರೆ. ಸಿನಿಮಾ ವಿಚಾರಕ್ಕೆ ಬಂದರೆ ರಾಜು ಜೇಮ್ಸ್ ಬಾಂಡ್ ಅಂತ ಸಿನಿಮಾ ವಿಚಾರಕ್ಕೆ ಬಂದರೆ ಅದ್ಭುತವಾಗಿ ಮೂಡ್ ಬಂದಿದೆ. ಇದೇ ಫೆಬ್ರವರಿ 14ಗೆ ರಿಲೀಸ್ ಆಗ್ತಿದೆ. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನೀವೆಲ್ಲ ನೋಡಿರ್ತೀರ ರಾಜು ಕನ್ನಡ ಮೀಡಿಯಂ, ಫಸ್ಟ್ ರ್ಯಾಂಕ್ ರಾಜು, 2 ಸಿನಿಮಾಗಳನ್ನು ನೋಡಿರ್ತೀರ. ಇವೆರಡೂ ಸಿನಿಮಾಗಳನ್ನು ಮೀರಿಸುವಂಥ ಸಿನಿಮಾ ರಾಜು ಜೇಮ್ಸ್ ಬಾಂಡು ಬರ್ತಾ ಇದೆ. ಇವಾಗ ನಮ್ಮ ಇಡೀ ಚಿತ್ರತಂಡ ನಮ್ಮ ಜೊತೆ ಇದೆ. ಬನ್ನಿ ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. 3 ಜನ ನಮಸ್ಕಾರ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ಸರ್ ಅಷ್ಟೇ, ಎಸ್ ಫಾರ್ SSTV. ಎಸ್ ಫಾರ್ ನೋಡಿ, ನಮ್ಮ ಎಸ್ನ ನಾವು ಡೈಮಂಡ್ ಹಾಕಿ ಹೈಲೈಟ್ ಮಾಡಿದ್ದೀವಿ. ಸೂಪರ್ ಮೇಡಮ್, ಮಸ್ತ್. ಫಸ್ಟ್ ಟೈಮ್ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ರಾಗ್ ಬರ್ತಾ ಇದ್ದೀರಾ, ರಗಡ್ ಲುಕ್ಕಲ್ಲಿ ಕಾಣಿಸ್ಕೊತಿದ್ದೆ ಏನು ಅಂತ? ಇಲ್ಲ, ಸಾಫ್ಟಾಗಿ ಕಾಣಿಸ್ಕೊಳ್ತಾ ಇರೋದು. ಓಕೆ, ಎಷ್ಟು ಖುಷಿ ಇದೆ? ತುಂಬ ಖುಷಿ ಇದೆ. ಖುಷಿ ಏನಂತಂದರೆ, ಎಲ್ಲ ಇಷ್ಟು ದೊಡ್ಡ ಕಲಾವಿದರ ಜೊತೆ ನನಗೆ ಅವಕಾಶ ಸಿಕ್ಕಿದ್ರಿಂದ ತುಂಬ ತುಂಬ ಖುಷಿ ಇದೆ. ಸರ್ ರಾಜು ಇಸ್ ಬ್ಯಾಕ್ ಅನ್ನೋ ಥರ ರಾಜು ನನ್ನನ್ನು ಬಿಡ್ತಾ ಇಲ್ಲ. ನಾನು ಬಿಟ್ರು ರಾಜು ನನ್ನನ್ನು ಕ್ಯಾರಿ ಮಾಡ್ತಾನೆ ಇದೆ. ಅದೊಂಥರ ನನ್ನ ಲಕ್ಕಿ ನೇಮು. ಜೇಮ್ಸ್ ಬಾಂಡ್ ಒಂಥರ ಬಾಂಡ್ ಆ ಸ್ಟೋರಿಗೆ ಆಪ್ಟಾಗಿತ್ತು. ಹಾಗಾಗಿ ನಾನು ರಾಜು ಜೇಮ್ಸ್ ಬಾಂಡ್ ಅಂತಲೇ ನಮ್ಮ ಡೈರೆಕ್ಟ್ರು ಕ್ಯಾರಿ ಮಾಡಿದರು. ಒಂದು ಒಳ್ಳೆ ಏನಂತಾರೆ, ನನ್ನ ಡಿಫ್ರೆಂಟ್ ಲುಕ್ಕಲ್ಲಿ ತೋರಿಸಿದ್ದಾರೆ ಡೈರೆಕ್ಟ್ರಿಗೆ. ಅದಕ್ಕೆ ಥ್ಯಾಂಕ್ಸ್. ಯಾಕೆಂದರೆ ಇಲ್ಲಿವರೆಗೆ ಬೇರೆ ಥರ ಲುಕ್ ಇದೆ, ಇದು ಬೇರೆ ಜಾನರೇ ನಾನು ಚೇಂಜ್ ಮಾಡಿ ಒಂದು ಆ್ಯಕ್ಷನ್ ಹೀರೋ ಥರ ಮಾಡಿದ್ದೀನಿ ಆ್ಯಕ್ಟಿಂಗು. ದೊಡ್ಡ ತಾರಾ ಬಳಗಗಳ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅದು ಒಂದು ಖುಷಿ ಕೊಡ್ತಾಯಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರೊಡ್ಯೂಸರ್ಸು, ನಮ್ಮ ಹೀರೋಯಿನ್, ನಮ್ಮ ಡೈರೆಕ್ಟರ್ ಎಲ್ಲ ತುಂಬ ಸಪೋರ್ಟಿವ್ ಆಗಿ ಫೈನಲ್ ಆಗಿ ಈಗ ಫೆಬ್ರವರಿ 14th ರಿಲೀಸ್ ಮಾಡ್ತಾಯಿದ್ವಿ. ಅದೇ ತುಂಬ ಖುಷಿ. ಅಂದರೆ ಈಗ ಈ ರಾಜು ಬಗ್ಗೆ ನಾನು ಮಾತಾಡ್ಬೇಕು. ಈ ಸೀರೀಸ್ ಕಂಟಿನ್ಯೂ ಆಗ್ತಾ ಹೋಗ್ತಾ ಇದೆ. ನಿಮಗೆ ಫಸ್ಟ್ ರ್ಯಾಂಕ್ ರಾಜು ಇರ್ಬೋದು, ರಾಜು ಕನ್ನಡ ಮೀಡಿಯಂ ಇರ್ಬೋದು, ರಾಜು ಜೇಮ್ಸ್ ಬಾಂಡ್ ಇರ್ಬೋದು. ಈ ರಾಜು ಅನ್ನೋದು ನಿಮ್ಗೆ ಲಕ್ಕಿನಾ ಅಥವಾ ಏನು? ಅದು ನನಗೆ ಬಯಸದೇ ಬಂದ ಭಾಗ್ಯ ಅಂತಾರಲ್ಲ, ಆ ಥರ ನಾನು ಅಂದ್ಕೊಂಡು ಬಂದಿದ್ದಲ್ಲ ಅಲ್ವಾ. ನನ್ನ ಹೆಸರು ಗುರುನಂದನ್. ನನ್ನ ಎಲ್ಲ ಸಣ್ಣ ಪುಟ್ಟ ಸೀರಿಯಲ್ಲು, ಫಿಲ್ಮ್ ಎಲ್ಲ ಮಾಡ್ತಿಗೂ ನನಗೆ ಗುರುನಂದನ್ ಇತ್ತು. ಫಸ್ಟ್ ರ್ಯಾಂಕ್ ರಾಜು ಅಂತ ಮೂವೀಸ್ ಬಂತು. ಜನ ಎಲ್ಲ ಮನೆ ಮಗನ ಥರ ಚಿತ್ರನ ಸ್ವೀಕರಿಸಿದ್ರು. ಆವಾಗಿಂದ ರಾಜು ಅಂತಲೇ ಆಗಿದೆ. ಎಷ್ಟೋ ಜನಕ್ಕೆ ಹೇಳೋಕ್ಕೆ ಫಸ್ಟ್ ರ್ಯಾಂಕ್ ಗುರು ಅಂತ ಗೊತ್ತಿಲ್ಲ, ರಾಜು ಅಂತ. ಸೊ ಒಳ್ಳೊಳ್ಳೆ ಈಗ ಇದೊಂದು ರಾಜು ಸೀರೀಸಲ್ಲಿ 3ನೇದು. ಮುಂದೆ ಗೊತ್ತಿಲ್ಲ, ಸಿಚುವೇಶನ್ ಗೋ ವಿತ್ ದ ಫ್ಲೋ ಅಂತ ಏನಾಗುತ್ತೆ ಅಂತ. ಬಟ್ ಈಗಂತೂ ಈ ವರ್ಷ ನನ್ನ ರಾಜು ಜೇಮ್ಸ್ ಬಾಂಡ್. ನನಗೆ ಗೊತ್ತಿರೋ ಹಾಗೆ ಸ್ಯಾಂಡಲ್ವುಡ್ ಅಜಯ್ ರಾವ್ ಅವರು ಇದಾರಲ್ವಾ, ಈ ಕೃಷ್ಣ ಅನ್ನೋ ಹೆಸರನ್ನು ಕೂಡ ಇಟ್ಕೊಂಡು ಹೋಗ್ತಾ ಇರ್ತಾರೆ ಅವ್ರ ಸಿನಿಮಾಗಳಲ್ಲಿ. ಅವ್ರಿಗೆ ಇವಾಗ ಕೃಷ್ಣ ಅಜಯ್ ರಾವ್ ಅಂತಾನೆ ಕರೀತಾರೆ. ನಿಮ್ಗೂ ಕೂಡ ಇದೆ ರಾಜು ಅನ್ನೋ ಹೆಸರು? ಹೌದು, ರಾಜು ಅಂತಲೇ ಕರೀತಾರೆ. ಫಸ್ಟ್ ರ್ಯಾಂಕ್ ರಾಜು, ಗುರು ಅಂತಲೇ ಕರೀತಾರೆ. ರಾಜಣ್ಣ ಅಂತಾರೆ, ರಾಜು ಅಂತಾರೆ, ರಾಜು ಸರ್ ಅಂತಾರೆ. ಒಂಥರ ರಾಜು ಅಂತ ನನಗೊಂಥರ ಅದು ಅನ್ನೋದು ಲಕ್ಕಿ ನೇಮ್ ಅನಿಸುತ್ತೆ. ಯಾಕೆಂದರೆ ಒಂದು ಕ್ಯಾರೆಕ್ಟ್ರ್ ಹೆಸರಿಂದ ನನ್ನನ್ನು ಗುರುತಿಸ್ತಾರೆ ಅನ್ನೋದು ಖುಷಿ ಆಗುತ್ತೆ. ದೀಪಕ್ ಸರ್ ಹೇಳಿ, ನಿಮ್ಮ ಸಿನಿಮಾ. ಹೇಳ್ಬೇಕಾದ್ರೆ ನನಗೊಂದು ಜೋಕ್ ನೆನಪಾಯಿತು. ಈ ಅಂದರೆ ಹೆಸರಲ್ಲಿ ಏನಿದೆ ಅಂತ ಹೇಳ್ತಾರೆ. ಈಗ ರಾಜು ಅನ್ನೋ ಹೆಸರು ಬಗ್ಗೆ ನಾವು ಮಾಡೋಂಥ ಕೆಲಸದ ಮೇಲೆ ಇದೆಯಲ್ಲ, ಅದರಲ್ಲಿ ಯಾವುದೋ ಒಂದು ಸೀಕ್ವೆನ್ಸು, ಅದರಲ್ಲಿ ಅವ್ರ ವರ್ಕರ್ ಬಂದು ಅವ್ರ ಎಂಪ್ಲಾಯ್ನ ಬಾಸ್ನೇ ಕೇಳ್ತಾರೆ, ಸರ್ ಈ ಸಲನಾರು ನಮ್ಮ ವರ್ಕಿಗೆ ನಮ್ಮ ಹೆಸರನ್ನು ಕೊಡ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಬಾಸ್ ಹೇಳ್ತಾರೆ, ಅಂದರೆ ಶೇಕ್ಸ್ಪಿಯರ್ ಹೇಳಿದ್ದಾರೆ ಹೆಸರಲ್ಲಿ ಏನಿದೆ ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಹೇಳ್ತಾರೆ, ಸರ್ ಆ ಕೋಟ್ ಕೆಳಗಡೆ ಶೇಕ್ಸ್ಪಿಯರ್ ಅವ್ರ ಹೆಸರನ್ನೇ ಬರ್ಕೊಂಡಿದ್ರು ಸರ್ ಅಂತ. ಅಂದರೆ ಹೆಸರಲ್ಲಿ ಏನಿದೆ ಅಂತ ಹೇಳಿ ಶೇಕ್ಸ್ಪಿಯರ್ ಅಂತ ಅವ್ರ ಹೆಸರನ್ನೇ ಬರ್ಕೊಂಡಿದ್ರು ಅಂತ. ಹೆಸರೇ ಇಂಪಾರ್ಟೆಂಟ್ ಅಲ್ವಾ ನಮಗೆ. ಈಗ ಅದೊಂದು ಜಾಗ ಇರ್ಬೋದು, ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಪ್ರತಿಯೊಂದಕ್ಕೂ ಒಂದು ನೇಮೇ ಅಲ್ಲ ಹಾಗೆ. ಸೊ ಕೆಲವ್ರಿಗೆ ಒಂದೊಂದು ನೇಮ್ ಲಕ್ಕಿ ಆಗಿರುತ್ತೆ, ಕೆಲವ್ರಿಗೆ ಆ ನೇಮ್ ಮನೆ ಮಾತಾಗಿ ಗುರ್ತಿಸ್ಕೊಳ್ಳುತ್ತೆ. ಈಗ ಹಿಂಗಾಗ್ಬಿಡುತ್ತೆ ಅಂದರೆ ಎಷ್ಟೋ ಸಲ ಈಗ ನಮಗೇನೆ ಎಷ್ಟೆಷ್ಟೋ ಖರ್ಚು ಮಾಡಿ ನಾಮಕರಣ ಮಾಡಿರ್ತಾರೆ. ಬಟ್ ಯಾವುದೋ ಒಂದು ಪೆಟ್ ನೇಮ್ ಯಾವುದೋ ಒಂದು ಕಚ್ಕೊಂಡ್ಬಿಡುತ್ತೆ. ಸೊ ಸಾಯೋ ತನಕ ಆ ಪೆಟ್ ನೇಮಲ್ಲೇ ಇರುತ್ತೆ, ಬಿಟ್ಟರೆ ಅವ್ರ ಒರಿಜಿನಲ್ ನೇಮ್ನ ಮರ್ತ್ಬಿಟ್ಟಿರ್ತೀವಿ.
ಆ ಥರ ಇವರಿಗೆ ಬ್ಲೆಸ್ಡ್ ಆಗಿರೋದು ರಾಜು. ಸೊ ಸಿನಿಮಾ ಬಗ್ಗೆ ಹೇಳೋದಾದ್ರೆ ರಾಜು ಜೇಮ್ಸ್ ಬಾಂಡ್ ಬಗ್ಗೆ ಹೇಳೋದಾದ್ರೆ ರಾಜು ಜೇಮ್ಸ್ ಬಾಂಡ್ ಇದೊಂದು ನಿಮಗೆ ನಾನು ಎಲ್ಲ ಕಡೆ ಹೇಳಿರೋ ಹಾಗೆ ಇದೊಂದು ಪ್ರಾಪರ್ ಹ್ಯೂಮರ್ ಸಿನಿಮಾ. ಅಂದರೆ ನಿಮಗೆ ನಗುಗೆ ಏನೂ ಕೊರತೆ ಇಲ್ಲ ಇದರಲ್ಲಿ. ನನ್ನ ಪ್ರಕಾರ ಏನಂತಂದರೆ ಇವತ್ತಿನ ದಿನದಲ್ಲಿ ನಗು ಕೊರತೆ ಇದೆ. ಅಂದರೆ ಹೊರಗಡೆ ಸಮಾಜದಲ್ಲಿ ನಾನು ಹೇಳ್ತಾ ಇರೋದು. ಅಂದರೆ ನೀವು ಎಲ್ಲ ಪೊಲಿಟಿಕ್ಸ್ಗೆ ಹೋಗಿ ಒಂದು ಕಾಮನ್ ಒಂದು ಮಾರ್ಕೆಟ್ಗೆ ಹೋಗಿ, ನೀವು ಇವತ್ತು ಒಂದು ತರಕಾರಿ ತರ್ಕೊಂಬರ್ತೀನಿ ಅಂತ ಒಂದು ಮಾರ್ಕೆಟ್ಗೆ ಹೋಗಿ, ಅಲ್ಲೂ ಇಲ್ಲ ನಗು ನಿಮ್ಗೆ. ಅಲ್ಲೂ ನಿಮಗೆ ಮೊಬೈಲಲ್ಲಿ ಯಾವುದೋ ಸ್ಕ್ಯಾಮ್ ನ್ಯೂಸ್ ನೋಡ್ತಾ ಇರ್ತಾರೆ, ಯಾವುದೋ ಕರಪ್ಷನ್ ನ್ಯೂಸ್ ನೋಡ್ತಾ ಇರ್ತಾರೆ, ಯಾವುದೋ ಕ್ರೈಮ್ ನ್ಯೂಸ್ ನೋಡ್ತಾ ಇರ್ತಾರೆ. ಸೊ ನಿಮಗೆ ನಗು ಅನ್ನೋದೇ ನನಗೆ ಒಂದೊಂದ್ಸಲ ಹೆಂಗೆ ಅನ್ನಿಸ್ಬಿಡುತ್ತೆ ಅಂದರೆ ನಾನೇ ರಾಂಗ್ ಟೈಮಲ್ಲಿ ಇದ್ದೀನ ಪ್ರಾಬಬ್ಲಿ ಇವತ್ತಿಗೆ ನಗು ಅನ್ನೋದು ಬೇಡವ ಜನಕ್ಕೆ. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಭಯ ಬಿಡುತ್ತೆ. ನಾನು ನಗುನೇ ನನ್ನ ಸಿನಿಮಾದ ಪ್ಲಸ್ ಅಂತ ಹೇಳ್ಕೊಂಡು ನಾನು ಎಲ್ಲ ಕಡೆ ಮುಂದೆ ನುಗ್ತಾ ಇದ್ದೀನಿ. ಬಟ್ ಹೊರಗಡೆ ನೀವು ರೋಡ್ಗೆ ಇಳಿದು ನೋಡಿದ್ರೆ ಪ್ರಾಬಬ್ಲಿ ಜನಕ್ಕೆ ನಗು ಬೇಡವಾ, ಅಂದರೆ ನಾವೇನಾದ್ರು ರಾಂಗ್ ಕಂಟೆಂಟ್ನ ರಾಂಗ್ ಟೈಮಲ್ಲಿ, ರೈಟ್ ಕಂಟೆಂಟ್ನ ರಾಂಗ್ ಟೈಮಲ್ಲಿ ಕೊಡ್ತಾ ಇದ್ದೀನಿ ಅಂತ ಒಂದೊಂದ್ಸಲ ಭಯ ಬಿಡುತ್ತೆ. ಬಟ್ ಅಲ್ಲ, ಕಮ್ ಬ್ಯಾಕ್ ಮಾಡ್ತೀವಿ. ಆದರೆ ಯಾಕಂದರೆ ಎಂಡ್ ಆಫ್ ದ ಡೇ ಎಲ್ಲರೂ ನಗಲೇಬೇಕಲ್ಲ, ಅಂದರೆ ಒಂದು ನಗು ಅನ್ನೋದು ಬೇಕು. ಸೊ ನಗು ಅನ್ನೋದೇ ಸ್ಟ್ರೆಂತ್ ರಾಜು ಜೇಮ್ಸ್ ಬಾಂಡ್. ಅದು ನಾನು ಎಲ್ಲೂ ಬಿಟ್ಟಿಲ್ಲ ಈ ಸಿನಿಮಾದಲ್ಲಿ. ಇವರು ನಾವು ಕಾಮಿಡಿಯನ್ ಆಗಿ ನೋಡಿದ್ದೀವಿ, ಜನರು ಕೂಡ ಇಷ್ಟಪಟ್ಟಿದ್ದಾರೆ. ಬಟ್ ಇಲ್ಲಿ ತುಂಬ ಡಿಫ್ರೆಂಟಾಗಿ ತೋರಿಸಿರೋ, ಫೈಟ್ ಬೇರೆ ಇಟ್ಟಿದ್ದೀರಂತೆ, ಕೈಯಲ್ಲೆಲ್ಲ ಗನ್ನೆಲ್ಲ ಕೊಟ್ಟಿದ್ದೀರಾ, ಏನು ಹೇಳಕ್ಕೆ ಹೊಟ್ಟಿದ್ದೀರಾ ಅಂತ. ಏನಿಲ್ಲ, ಏನಂದ್ರೆ ಅದು ಸಣ್ಣ ಒಂದು ಪಾಯಿಂಟ್ ಆಫ್ ವ್ಯೂ ಚೇಂಜ್ ಅಷ್ಟೇ ನಿಮಗೆ. ಅಲ್ಲ, ಕಾಮಿಡಿನೂ ಇರುತ್ತಾ ಏನು? 100%. ನಾನು ಇಷ್ಟೊತ್ತು ಅದನ್ನು ಹೇಳ್ದಂಗೆ ಕಾಮಿಡಿ ಇರುತ್ತೆ. ಬಟ್ ಒಂದೇ ಒಂದು ಡಿಫ್ರೆನ್ಸ್ ಏನಂದರೆ ಇದರಲ್ಲಿ ಗುರು ಕಾಮಿಡಿ ಮಾಡಲ್ಲ. ಅಂದರೆ ನಮ್ಮ ಹೀರೋ ಇದ್ದಾರೆ ರಾಜು ಕಾಮಿಡಿ ಮಾಡಲ್ಲ. ರಾಜು ಸುತ್ತ ಅಚ್ಯುತ್ ಸರು, ಚಿಕ್ಕಣ್ಣ ಸರು, ಸಾಧು ಕೋಕಿಲ ಸರು, ತಬಲಾ ನಾಣಿ ಸರ್ ಎಲ್ಲ ಇದ್ದಾರೆ. ಇವ್ರುಗಳು ಆ ಕಾಮಿಡಿನ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಗುರು ಇದರಲ್ಲಿ ಪ್ರಾಪರಾಗಿ ಒಂದು ಲವರ್ ಬಾಯ್ ಆಗಿ, ಒಂದು ರೆಸ್ಪಾನ್ಸಿಬಲ್ ಮಗ ಆಗಿ, ತಾಯಿದೇನೋ ಒಂದು ಎಲಿಮೆಂಟ್ ಇರುತ್ತೆ. ಸೊ ಅದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡಿರ್ತಾರೆ ಲೈಫಲ್ಲಿ. ಸೊ ಅದನ್ನು ಆ ಗುರಿ ಮುಟ್ಟಲೇಬೇಕು ಅಂತ ಒಂದು ಸೀರಿಯಸ್, ಒಂದು ರೆಸ್ಪಾನ್ಸಿಬಲ್ ಮಗ ಆಗಿ, ಒಂದು ಕಮರ್ಷಿಯಲ್ ಸ್ಕೇಲಲ್ಲಿ ಇದರಲ್ಲಿ ರಾಜು ಇದ್ದಾರೆ. ಈ ಹ್ಯೂಮರ್ಗೆ ಈ ಮಿಕ್ಕದ ಆ ಜವಾಬ್ದಾರಿನ ಮಿಕ್ಕದವ್ರಿಗೆ ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಮೇಡಮ್ ಅವ್ರು ನಗ್ಸ್ತಾರ ಏನೋ ಸಿನಿಮಾದಲ್ಲಿ? ನಗ್ಸೋದು ಇಲ್ಲ. ಮೇಡಮ್ ನಗ್ಸಲ್ಲ. ಮತ್ತೇನು ಮಾಡ್ತೀರಾ ಮೇಡಮ್ ಅಂತ? ನಂದು ಟೀಚರ್ ಪಾತ್ರ ಇರೋದು. ಸೊ ಕಲಿಸೋದು ಮಕ್ಕಳಿಗೆ, ಆಮೇಲೆ ನನ್ನ ಲವರಿಗೆ. ಪ್ರೀತಿ ಪಾಠ ಹೇಳ್ಕೊಡ್ತೀರಾ ಏನು ಅಂತ? ಜೀವನದ ಪಾಠ ಹೇಳ್ಕೊಡ್ತೀರಾ? ಜೀವನದ ಪಾಠನೇ ಹೇಳ್ಕೊಡ್ತೀನಿ. ಹೇಗಿತ್ತು ಆ ಎಕ್ಸ್ಪೀರಿಯನ್ಸ್? ಅಂದರೆ ಫಸ್ಟ್ ಫಿಲಮ್ ನಿಮ್ಮದು. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸು. ಸೊ ಹೇಳಬೇಕಂತಂದರೆ ರಾಜು ಅವ್ರ ಜೊತೆ, ಗುರು ಅವ್ರ ಜೊತೆ ಕೆಲಸ ಮಾಡೋಕ್ಕೆ ಮಜವಾಗಿತ್ತು. ಅದು ಬಿಟ್ಟರೆ ಒಂದು ಅದು ಹೆಂಗೆ ಅಂತಂತಂದರೆ ನಮ್ಮದು ಸೆಟ್ ಥರ ಅನಿಸ್ತಾ ಇರಲಿಲ್ಲ. ಒಂಥರ ಫುಲ್ಲು ಮಜವಾಗಿ ನಾವು ಶೂಟಿಂಗ್ ಮಾಡ್ತಾ ಇದ್ದಿದ್ದು. ಸೊ ಅದೇ ಒಂಥರ ಚೆನ್ನಾಗಿತ್ತು. ಗುರು ಅವ್ರು ತುಂಬ ತರಲೆ ಮಾಡ್ತಿದ್ರೆ, ಡೈರೆಕ್ಟರ್ ಸರ್ ತುಂಬ ತರಲೆ ಮಾಡ್ತಾರೆ. ನಾನು ತುಂಬ ತರಲೆ ಮಾಡ್ತಾ ಇದ್ದೆ. ನಿಭಾಯಿಸಕ್ಕೆ ಆಗ್ತಿತ್ತ ಅವ್ರನ್ನ? ಇಲ್ಲ, ಈಗ ಇವ್ರು ಏನೇ ತರಲೆ ಮಾಡ್ಬೋದು, ಹೆಣ್ಮಕ್ಳು ಎದ್ರಕೊಳ್ಳೋದು ಜಿರ್ಲೆಗೆ. ಸೊ ಇವ್ರು ತರಲೆ ಮಾಡಿದಾಗಲೂ ಒಂದು ಜಿರ್ಲೆ ಬಿಡ್ತಾ ಇದೀವಿ ನಾವು. ಸೊ ಅಲ್ಲ, ಅದನ್ನೇ ಇವ್ರು ಏನೇ ತರಲೆ ಮಾಡಿದ್ರು ಹೆಣ್ಮಕ್ಳಿಗೆ ಒಂದು ಜಿರ್ಲೆ ಬಿಟ್ಟರೆ ಸಾಕು, ಎದ್ರಕೊಂಡ್ಬಿಡ್ತಾರೆ. ಸೊ ಇವ್ರು ತರಲೆ ಮಾಡಿದಾಗೆಲ್ಲ ಜೇಬಿನ ತೆಗೆದು ಒಂದೊಂದು ಜಿರ್ಲೆ ಬಿಡ್ತಾ ಇದ್ವಿ. ಇಲ್ಲ, ಸುಮ್ಮನೆ ತಮಾಷೆಯಾಗಿ ಮಾಡ್ತಾ ಇರೋದು. ನಾನು ಹುಬ್ಳಿ ಹುಡುಗಿ, ಹಂಗ ಸುಮ್ಮನೆ ಬಿಟ್ಬಿಡ್ತಿದ್ದೆ ಇವ್ರನ್ನ. ರಗಡ್ ಸರ್ ಅವರು, ಹುಬ್ಳಿಯವ್ರು ಅಂದರೆ ತುಂಬ ರಗಡ್ ಆಗಿರ್ತಾರೆ, ಕೈಯಲ್ಲಿ ಕತ್ತಿ. ಅದೇ ನೋಡಿ, ನಮ್ದು ಡೈರೆಕ್ಟರ್ ಪವರ್ ಏನಿದ್ರು ಆ್ಯಕ್ಷನ್ ಕಟ್ ಮಧ್ಯದಲ್ಲಿ ಅಷ್ಟೇ ನಮ್ಮ ಪವರು. ಬಿಫೋರ್ ಆ್ಯಕ್ಷನ್ನು ಪೋಸ್ಟ್ ಕಟ್ ಎಲ್ಲ ನಮ್ಮ ಕಂಟ್ರೋಲ್ ಇರಲ್ಲ. ಸೊ ಹಂಗಾಗಿ ನಾವು ಆ ಆ್ಯಕ್ಷನ್ ಕಟ್ ಒಳಗಡೆ ಕಂಟ್ರೋಲ್ ಮಾಡ್ಕೊತಾ ಇದ್ವಿ, ಅದು ಏನೇ ಇದ್ರು. ಆಮೇಲೆ ಅವರು ಅದೇ ಅವ್ರು ಹೇಳ್ತಾರಲ್ಲ ಹುಬ್ಳಿ ಪವರ್. ಸೊ ಹಂಗಾಗಿ ನಾವು ಬೇಡಪ್ಪ, ಇದು ನಮಗೆ ರಗಡ್ ಸವಾಸ ಅಂತೇಳಿ ನಮ್ಮ ಪಡ ನಾವು ಇರ್ತಾ ಇದ್ವಿ. ಒಂದು ಸ್ವಲ್ಪ ಒಂದು ಆವಾಜ್ ಹಾಕಿ ಮೇಡಮ್ ನೋಡೋಣ. ಅವರು ಯಾರು ಅದೇ ಹುಬ್ಳಿ ಅವರು, ನಿಮಗೆ ಎಷ್ಟು ಸ್ವೀಟ್ ಅಂದರೆ ಹುಬ್ಳಿ ನಾರ್ತ್ ಕರ್ನಾಟಕ ಏನಿದೆಯಲ್ಲ, ಎಷ್ಟು ಸ್ವೀಟು, ಕೈ ಎತ್ತಿದ್ರೆ ಅಷ್ಟೇ ಅವರು ಇದು. ಮೇಡಮ್ ನೋಡಿ ತುಂಬ ಸಾಫ್ಟ್ ಅನ್ಸುತ್ತೆ. ಅದೇ ನನಗೆ ಕೆದಕಿದ್ರು ನಾನು ಹಂಗೆ ಇದ್ದೀನಿ. ಅಲ್ಲ, ಅದನ್ನೇ ಹೇಳಿದ್ದು. ನೀವು ಈಗ ಫಸ್ಟ್ ಆಫ್ ಆಲ್ ಏನು ಗೊತ್ತಾ, ಅವ್ರಿಗೆ ಒಂದು ಟೈಮ್ ಅಂದರೆ ಈಗ ಎಷ್ಟು, ಈಗ 10 ಗಂಟೆ, ಈಗ 10 ಗಂಟೆ ಆಗಿದೆ, 10 ಗಂಟೆ ಆದ್ರೂ ಅವ್ರನ್ನ ನಾವು
ಪ್ರಮೋಷನ್ಗೆ ಇಟ್ಕೊಂಡು ರುಬ್ತಾ ಇದೀವಿ. ಆ ಕೋಪ ಅವ್ರಿಗಿದೆ. ಅಯ್ಯೋ ಅವರಿಗೆ ಆಮೇಲೆ ಈಗ ಕ್ಯಾಮರಾ ಆನ್ ಇದೆ ಅಂತ ಸುಮ್ಮನೆ ಇದ್ದಾರೆ. ಅದೇ ಕ್ಯಾಮ್ರಾ ಆಫ್ ಆದಾಗ ಯಾವಾಗ ಕೈ ಬೀಸುತ್ತೋ ಗೊತ್ತಿಲ್ಲ ನಮಗೆ. ಅಲ್ಲ ಮೇಡಮ್, ಒಂದು ನಿಮ್ದು ಉತ್ತರ ಕನ್ನಡ ಭಾಷೆಯಲ್ಲಿ ಒಂದು ಆವಾಜ್ ಹಾಕಿ ನೋಡೋಣ, ಹೇಗೆ ಹಾಕ್ತೀರ ನೋಡೋಣ ಅಂತ. ಯಾಕ್ರಿ ದೀಪಕ್ ಅವ್ರ? ಅಯ್ಯಪ್ಪ ನೀವು ಹೀರೋಗ ಆವಾಜ್ ಹಾಕ್ಬಿಟ್ಟು ಡೈರೆಕ್ಟರ್ಗೆ ಆವಾಜ್. ಓಕೆ, ಹೀರೋಗೂ ಹಾಕ್ಬಿಡಿ. ಹೀರೋ ಬೇಡ, ಈಗಲೂ ಸುಸ್ತಾಗಿ ಹೋಗಿದೆ. ಸುಸ್ತಾಗಿದ್ದಾರೆ ಅಂತ ಅವ್ರು ಎದ್ದು ಹೋಗ್ಬೇಕಂತ ನಿಮ್ಗೆ ಅವ್ರನ್ನ ಕಳ್ಸಕ್ ಇಷ್ಟ ಇಲ್ಲ. ಒಂದು ಆವಾಜ್ ಹಾಕಿ ನೋಡೋಣ, ಹೇಗೆ ಹಾಕಿ. ಅವರಾಗಿರ್ಲ ಜೋರಾಗಿ ಹಾಕಿ ನೋಡೋಣ. ಭಯ ಪಡ್ಕೋಬೇಕು. ಸುಮ್ ಕುಂದರ್ ಅಲ್ಲೇ. ಆಯ್ತು, ಕುಂದಿರ್ತೀನಿ. ಹೆಂಗೆ ಐತೆ ಮೈಗೆ? ಅಷ್ಟೇ ನೋಡಿದ್ರ, ನಾವು ಮೈಕ್ ಇಟ್ಕೊಂಡಿರ್ತೀವಿ ಸೆಟ್ಟಲ್ಲಿ. ಮೈಕ್ ಇಟ್ಕೊಂಡು ಆರ್ಟಿಸ್ಟ್ಗಳಿಗೆ ಇಡೀ ಊರಿಗೆ ಕೇಳಿಸ್ಬೇಕು ಹಂಗೆ ಕಿರ್ಚಿ ಎಲ್ಲ ಇದು ಮಾಡ್ತಿರ್ತೀವಿ. ನಮ್ಮ ಮಾತನ್ನ ಕೇಳಲ್ಲ. ಇಲ್ಲಿ ಒಂದು ಹೀರೋಯಿನ್ ಕುಂದ್ರಲ್ಲೇ ಆಯ್ತು, ಕುಂದಿರ್ತೀನಿ ಬಿಡ್ಲಿ, ಕುಂದಿರ್ತೀನಿ ಬಿಡು ಅಂತ ಒಪ್ಪಂತಾರೆ. ಸರ್ ಎಲ್ಲಿಂದ ಹಿಡ್ಕೊಂಡ್ ಬಂದ್ರಿ ಸರ್ ಇವ್ರನ್ನ ಆ ಥರ ಹೇಳಿದ್ರೆ ಏನು ಅಂತ. ಅಲ್ಲ, ಆ ಥರ ಏನಿಲ್ಲ. ನಮ್ಮ ಕ್ಯಾರೆಕ್ಟ್ರಿಗೆ ಕರೆಕ್ಟಾಗಿ ಬೇಕಿತ್ತು. ನಮ್ಮ ಡೈರೆಕ್ಟ್ರು ಎಲ್ಲ ಸೆಲೆಕ್ಟ್ ಮಾಡಿದರು ನಮ್ಮ ಇದಕ್ಕೆ ಸೂಟ್ ಆಗಂಗೆ. ಬಟ್ ನಮ್ಮ ಇದರಲ್ಲಿ ಕಾಕತಾಳಿ ಅಂದರೆ ಆ ಶೂಟಿಂಗ್ ಕೂಡ ನಮ್ಮ ನಾರ್ತ್ ಕರ್ನಾಟಕದಲ್ಲೇ ಮಾಡಿದ್ದು, ಸಂಡೂರಲ್ಲೇ. ಸೊ ಆ ಒಂದು ಎನ್ವೈರ್ಮೆಂಟಲ್ಲೇ ನಡೆಯೋಂಥ ಕತೆ ಇದು, ಸಂಡೂರು ಬಳ್ಳಾರಿಲಿ. ಸೊ ಅವರು ಕೂಡ ನಾರ್ತ್ ಕರ್ನಾಟಕದವ್ರು ಆಗಿರೋದ್ರಿಂದ ಕರೆಕ್ಟ್ ನಾರ್ತ್ ಕರ್ನಾಟಕದ ಒಂದು ಸ್ಕೂಲ್ನ ಟೀಚರ್ ಆ್ಯಕ್ಟ್ ಮಾಡಿದ್ದಾರೆ ಅವ್ರು. ಕರೆಕ್ಟ್. ಸಂಡೂರಿಂದ ಲಂಡನ್ ತನಕ ಹೋಗಿದ್ದೀರಿ ಅಂತ ಕೇಳ್ಪಟ್ವಿ. ಹೇಗಿತ್ತು ಸರ್ ಆ ಜರ್ನಿ ಅಂತ? ಬಿಕಾಸ್ ನಮ್ಮ ಪ್ರೊಡ್ಯೂಸರ್ ಬಂದ್ಬಿಟ್ಟು ಸಂಡೂರ್ನವರು, ಬಟ್ ಅವ್ರು ಇರೋದು ಲಂಡನಲ್ಲಿ. ಪ್ರೊಡ್ಯೂಸರ್ ಪರ್ಸನಲ್ ಸಂಡೂರ್ ಟು ಲಂಡನ್. ಸೊ ನಾವು ಅವ್ರ ಜೊತೆ ಹೋಗಿದ್ದೀವಿ ಸಿನಿಮಾದಲ್ಲೂ ನಾವು ಸಂಡೂರ್ ಟು ಲಂಡನ್ ನಾವು ಮಾಡ್ತೀವಿ. ಸಂಡೂರ್ ಟು. ಹೇಗಿತ್ತು ಆ ಜರ್ನಿ? ಹೇಗಿತ್ತು ಅಂತ ಸಿನಿಮಾ ಜರ್ನಿ ಸಂಡೂರ್? ಬ್ಯೂಟಿಫುಲ್ ಆಗಿತ್ತು. ಅಂದರೆ ಸಂಡೂರಲ್ಲಿ ನಮ್ಮದು ನನ್ನ ಜೇಮ್ಸ್ ಬಾಂಡ್ ಕತೆ ಸುತ್ತೋದು ಸಂಡೂರ್ ಅನ್ನೋ ಊರು, ಆ ಸುತ್ತಮುತ್ತ ಆ ಒಂದು ಹಳ್ಳೀಲಿ. ಏನು ಪುರ ಅದು? ಸುವರ್ಣಪುರ ಅಂತ ಒಂದು ಊರು ನಮ್ಮ ಸ್ಟೋರಿಲಿ ಬರೋದು. ಆ ಸ್ಟೋರಿಲಿ ಅಲ್ಲಿ ನಡೆಯೋಂಥ ಕತೆ. ಅದಾದ್ಮೇಲೆ ಜೇಮ್ಸ್ ಬಾಂಡ್ ಆಗ್ತಾನೆ, ಅದಾದ್ಮೇಲೆ ಲಂಡನಿಗೆ ಹೋಗ್ತಾನೆ. ನೆಕ್ಸ್ಟ್ ಕಟ್ಟಾದ ಲಂಡನಲ್ಲಿ ಏನು ಮಾಡ್ತಾನೆ ಅನ್ನೋದು ಒಂದು ಲಾಸ್ಟ್ ಸಾಂಗಲ್ಲಿ ಅದು ತೋರಿಸಿದ್ವಿ. ಸೊ ಬ್ಯೂಟಿಫುಲ್ ಆಗಿತ್ತು. ನಮ್ಮದು ಸಾಂಗ್ 2 ಸಾಂಗ್ನ ಶೂಟ್ ಮಾಡಿದ್ವಿ ಲಂಡನಲ್ಲಿ. ಒಂದು ರಾಜು ಜೇಮ್ಸ್ ಬಾಂಡ್ ಸಾಂಗ್, ಇನ್ನೊಂದು ರೊಮ್ಯಾಂಟಿಕ್ ಸಾಂಗ್ ಒಂದು ಮಾಡಿದ್ವಿ. ನಾವು ನಮ್ಮ ಪ್ರೊಡ್ಯೂಸರ್ ಅಲ್ಲೇ ಇರೋದ್ರಿಂದ ತುಂಬಾ ಖುಷಿ ಆಯಿತು. ಚೆನ್ನಾಗಿ ನೋಡಿಕೊಂಡ್ರು. ಜಾಸ್ತಿ ದಿನ ಇದ್ವಿ ಅಷ್ಟೇ. ಸಾಂಗ್ ಕೂಡ ಅಲ್ಲೇ ಶೂಟ್ ಈ ಕಣ್ಮಣಿ ಏನಿದೆ ಅದು ಲಂಡನ್. ಎಲ್ಲ ಕಡೆ ತುಂಬ ಚೆನ್ನಾಗಿ ಟಾಕ್ ಆಗಿರೋ ಕಣ್ಮಣಿ ಸಾಂಗ್ ನಾವು ಅಲ್ಲೇ ಶೂಟ್ ಮಾಡಿದ್ವಿ. ಅದು ಲಂಡನ್ ಸುತ್ತಮುತ್ತ ಔಟ್ಸ್ಕಟ್ಸಲ್ಲಿ ಶೂಟ್ ಮಾಡಿದ್ವಿ. ಈಗ ಇನ್ನೊಂದು 1 ವೀಕ್ 10 ಡೇಸಲ್ಲಿ ಇನ್ನೊಂದು ಸಾಂಗ್ ಟೈಟಲ್ ಟ್ರ್ಯಾಕ್ ಒಂದು ರಿಲೀಸ್ ಮಾಡ್ತಾ ಇದ್ವಿ. ಅದು ರಾಜು ಜೇಮ್ಸ್ ಬಾಂಡ್ ಮೇಲೆ ಸಾಂಗು. ಅದು ಪ್ರಾಪರ್ ಸೆಂಟ್ರಲ್ ಲಂಡನಲ್ಲಿ ಶೂಟ್ ಮಾಡಿದ್ವಿ. ಸೊ ಇದೆರಡು ನಿಮಗೆ ಬಿಗ್ ಸ್ಕ್ರೀನಲ್ಲಿ ನೋಡೋದಕ್ಕೆ ಒಂದು ಫೀಸ್ಟ್, ಅಂದರೆ ಒಂದು ಒಳ್ಳೆ ವಿಜುವಲ್ಸ್. ನಿಮ್ಗೆ ಆಲ್ರೆಡಿ ಅದೇ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ ಕಣ್ಮಣಿ ಸಾಂಗಿಗೆ. ಜೇಮ್ಸ್ ಬಾಂಡ್ ಸಾಂಗಿಗೂ ಅದೇ ರೆಸ್ಪಾನ್ಸ್ ಸಿಗುತ್ತೆ ನಿಮಗೆ. ಒಂದು ಹೊಸ ಲೊಕೇಶನ್ಗಳನ್ನ ಎಕ್ಸ್ಪ್ಲೋರ್ ಮಾಡಿದ್ವಿಲ್ಲ. ಸೊ ಇದು ಆಲ್ ಕ್ರೆಡಿಟ್ ಗೋಸ್ ಟು ನಮ್ಮ ಪ್ರೊಡ್ಯೂಸರ್. ಯಾಕೆಂದರೆ ಸಿನಿಮಾಗೆ ಏನು ಬೇಕೋ ಅದನ್ನು ಎಲ್ಲೂ ಕೊರತೆ ಮಾಡದೆ ಅಷ್ಟು ಚೆನ್ನಾಗಿ ಅದು ಸಿನಿಮಾನ ಪ್ರೀತಿಯಿಂದ, ನನಗಿಂತ ಹೆಚ್ಚಾಗಿ ಸಿನಿಮಾನ ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ಅವರು. ಹೌದು. ಸೊ ಇದರ ಕ್ರೆಡಿಟ್ಸು ಮಂಜು ಸರ್ ಮತ್ತು ಕಿರಣ್ ಸರ್ ಇಬ್ಬರಿಗೂ. ಸಿನಿಮಾ ಎಲ್ಲ ರಿಲೀಸ್ ಆದ್ಮೇಲೆ ಮೃದುಲ್ ಕಣ್ಮಣಿ ಮೃದುಲ್ ಅವರು ಅಂತಾನೆ ಕರಿಬೋದು. ಆಲ್ರೆಡಿ ಕರೆಯಕ್ಕೆ ಶುರು ಮಾಡಿದ್ದಾರೆ. ಈಗ ಆಲ್ರೆಡಿ ಅವರು ನೀವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಮೊದಲು ಅವರೇ ಕಾಣಿಸ್ತಾ ಇರೋದು, ಯಾರು ಕಾಣಿಸೋದಿಲ್ಲ ನಿಮಗೆ. ಕಣ್ಮಣಿ ಸಾಂಗಲ್ಲಿ ಅದೊಂದು ಬಿಟ್ಟು ಬರುತ್ತೆ ಇವರು. ಅದಕ್ಕೆ ರೀಲ್ ಮಾಡೋದೇ ಕಾಣ್ತಾ ಇರೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಅದು ಎಷ್ಟು ರೀಲ್ಸ್ ಮಾಡಿದ್ದಾರೆ ಅಂದರೆ ಸೀರೆಯಲ್ಲಿ ಫಸ್ಟ್ ಟೈಮ್ ನೋಡಿ ಫ್ಲಾಟ್ ಆಗಿ ಹೋದಾನೆ ಅಂತ ಒಂದು ಲೈನ್ ಬರುತ್ತೆ. ಅದಲ್ಲಿ ಇವರು ಸೀರೆ ಹಾಕೊಂಡು ಒಂದು ವಾಕಿಂಗ್ ಶಾಟ್ ಇದೆ, ಅದು ಸಿಕ್ಕಾಪಟ್ಟೆ ಫೇಮಸ್ ಆಗ್ಬಿಟ್ಟಿದೆ ಕ್ಲಿಪ್ಪು. ಸೊ ನೀವು ಇನ್ಸ್ಟಾಗ್ರಾಮ್ ಏನೇ ಓಪನ್ ಮಾಡಿದ್ರು ಸರ್ಚ್ ಫೀಲ್ಡಲ್ಲಿ ಮೃದುಲಾರೇ ಬರ್ತಾ ಇರ್ತಾರೆ. ಓಕೆ, ಇನ್ನೊಂದು ಸರ್ ಈ ಪೋಸ್ಟರ್ ಬಗ್ಗೆ ಹೇಳ್ಬೇಕು. ಅದು ವಿರಾಟ್ ಕೊಹ್ಲಿ ಅವರು ಅಂತ ಲುಕ್ ಅದು ಕಾಣಿಸುತ್ತೆ. ಇದೇನು ಇಂಟರ್ನ್ಯಾಷನಲ್ ಪ್ರಮೋಷನ್ಗೋಸ್ಕರ ಈ ತರ ಶೂಟ್ ಮಾಡಿಸಿದ್ರೆ ಏನು ಅಂತ? ಇಲ್ಲ, ಅದು ಕೋಇನ್ಸಿಡೆನ್ಸ್ ತರ ಆಗ್ಬಿಡ್ತು. ಅಂದ್ರೆ ಏನು ಅದು ನಾವು ಅದು ಲುಕ್ ಸೇಮ್ ಹಾಗೆ ಇದೆ. ಎಕ್ಸಾಕ್ಟ್ಲಿ ಅದು ನಾವು ಲುಕ್ ಮಾಡ್ಬೇಕಾದ್ರೆ ಅದೇನು ತಲೆಯಲ್ಲಿ ಇರಲಿಲ್ಲ. ಬಟ್ ಲುಕ್ ಎಲ್ಲ ಮಾಡಿ ಫೋಟೋ ಶೂಟ್ ಮಾಡಿ ಫಸ್ಟ್ ಟೀಸರ್ ನಾವೇನು ಬಿಟ್ವಲ್ಲ, ಫಸ್ಟ್ ಟೀಸರ್ ಬಿಟ್ಟ ಮೇಲೆ ಎಲ್ಲರಿಂದನೂ ನೀವು ಕಮೆಂಟ್ಸಲ್ಲಿ, ಯೂಟ್ಯೂಬ್ ಕಮೆಂಟ್ಸಲ್ಲಿ ಇವ್ರು ರಿವೀಲ್ ಆಗ್ತಾರಲ್ಲ, ರಿವೀಲ್ ಸೆಕೆಂಡ್ ಮೆನ್ಷನ್ ಮಾಡ್ಬಿಟ್ಟು ಈ ಸೆಕೆಂಡಲ್ಲಿ ವಿರಾಟ್ ಕೊಹ್ಲಿ ಅಂತ. ಆವಾಗ ನಾವು ನೋಡೋ ಕರೆಕ್ಟ್ ಅಲ್ವಾ, ಈ ಪೋಷನ್ ಪಕ್ಕ ವಿರಾಟ್ ಅದು ಈ ಕಡೆ ಟರ್ನ್ ಆಗಿದೆ. ಅದೇ ಪಕ್ಕ ಕೊಹ್ಲಿ ಥರನೇ. ಸೊ ನನ್ನ ಥ್ರೂ ನಿಮ್ಮ ಮೀಡಿಯಾ ಕೊಹ್ಲಿ ಅಷ್ಟೇ ಒಂದು ಇಂಟರ್ನ್ಯಾಷನಲ್ ಫೇಮ್ ನಮ್ಮ ಗುರುಗೆ ಬರಲಿ ಅಂತ ನನಗೆ. ಅದಕ್ಕಿಂತ ನಮ್ಮ ಕನ್ನಡದ ಒಂದು ಚಿತ್ರ ಹಿಟ್ಟಾಗಲಿ, ಕನ್ನಡ ಫಿಲ್ಮ್ ಗೆಲ್ಲಬೇಕು, ಕನ್ನಡ ಚಿತ್ರಗಳನ್ನ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಬೇಕು. ಹೆಚ್ಚೆಚ್ಚು ಒಂದು ಚಿತ್ರಕ್ಕಿದ್ರೆ 4 ಚಿತ್ರ ಸ್ಟಾರ್ಟ್ ಆಗುತ್ತೆ.
ಹೆಚ್ಚೆಚ್ಚು ಚಿತ್ರ ಆದರೆ ನಮ್ಮ ಕನ್ನಡ ಬ್ಯುಸಿ ಆಗುತ್ತೆ, ನಮ್ಮ ಚಿತ್ರಗಳನ್ನ ಬೇರೆ ಭಾಷೆಗಳಿಗೂ ನಾವು ಡಬ್ ಮಾಡ್ಬೋದು. ಸೊ ಚಿತ್ರ ಗೆಲ್ಲಬೇಕು, ಅದೆಲ್ಲ ಜನಗಳ ಕೇಳಿದೆ, ಗೆಲ್ಲಿಸ್ಬೇಕು. ಇನ್ನೊಂದು ಸರ್, ಅಣ್ಣವ್ರನ್ನು ಕೂಡ ಪೋಸ್ಟರ್ ಎಲ್ಲ ಕಾಣಿಸ್ತೀರಾ, ಇದೇನು ಅವರು ಸಿನಿಮಾದಲ್ಲಿ ಏನಾದ್ರು ತೋರಿಸುವಂಥ ಪ್ರಯತ್ನ ಮಾಡಿದ್ರೆ ಏನು ಅಂತ? ಇಲ್ಲ, ಇದು ಅಣ್ಣವ್ರು ಚಿಕ್ಕ ವಯಸ್ಸಲ್ಲೇ ಅಣ್ಣವ್ರ ಸಿನಿಮಾ ಜೇಮ್ಸ್ ಬಾಂಡ್ಗಳು ನೋಡಿ ಇನ್ಸ್ಪೈರ್ ಆಗಿರ್ತಾನೆ ಹುಡುಗ ಅನ್ನೋದು ಒಂದು ಥಾಟ್ ಇತ್ತು. ಬಟ್ ಅದು ನಮಗೆ ಫೈನಲ್ ಫಿಲಮ್ ಎಡಿಟಲ್ಲಿ ಕೂರಲಿಲ್ಲ ಪಾಯಿಂಟ್, ಅಂದರೆ ಇದು. ಬಟ್ ನಮಗೇನಂದರೆ ಈಗ ಕನ್ನಡದಲ್ಲಿ ಜೇಮ್ಸ್ ಬಾಂಡ್ನ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲೇ ತಂದವರು ಅಣ್ಣವರು. ಸೊ ಇದು ಅವ್ರಿಗೆ ಈಗ ನಮ್ಮ ಕಡೆಯಿಂದ ನಾವು ಒಂದು ಡೆಡಿಕೇಶನ್ ಥರ ಟ್ರೀಟ್ ಮಾಡ್ಕೋಬೋದು ಟೈಟಲಲ್ಲಿ. ಸೊ ಈಗ ಅಣ್ಣವ್ರನ್ನ ಬಿಟ್ಟರೆ ಆ ಥರ ಸ್ಟೈಲಿಶ್ ಆಗಿ ಜೇಮ್ಸ್ ಬಾಂಡ್ನ ಇಲ್ಲಿ ತನಕನೂ ಯಾರು ಪುಲ್ ಆಫ್ ಮಾಡಿಲ್ಲ. ಸೊ ಇದು ನಮ್ಮ ಈ ಸಿನಿಮಾ ಅಪ್ಪು ಸರ್ ಒಂದು ಜಾಕಿ ಸಿನಿಮಾದಲ್ಲಿ ಕೂಡ ಜಾಕಿ ಸಾಂಗ್ ಅಲ್ಲಿ ಬರ್ತಾರೆ, ಇದೇ ಗೆಟಪ್ ಅಲ್ಲಿ ಬರ್ತಾರೆ. ಜಾಕಿ. ಸೊ ಹಂಗಾಗಿ ಅದೇ ಅವರ ಆಶೀರ್ವಾದದಲ್ಲಿ, ಅಂದರೆ ಈಗ ಗುರು ಹಿಂದೆನೇ ನಿಂತಿದ್ದಾರೆ ಅಣ್ಣವರು. ಹೌದೌದು, ಅಣ್ಣವ್ರು ಇದ್ದಾರೆ, ಅಪ್ಪು ಸರ್ ಇದ್ದಾರೆ ನಮ್ಮ ಹಿಂದೆ. ಆಶೀರ್ವಾದದಲ್ಲಿ ಮಾಡಿದ್ದೀವಿ. ಗುರು ಅವರು ಸಿನಿಮಾದಲ್ಲಿ ಅಣ್ಣವ್ರ ಅಭಿಮಾನಿ ಅಂತ ಕೇಳ್ಪಟ್ವಿ, ರಿಯಲ್ ಲೈಫಲ್ಲಿ ಯಾರು ಅಭಿಮಾನಿ? ಅವ್ರದ್ದೇ ಅಭಿಮಾನಿ, ಅವ್ರದ್ದು ಮತ್ತು ಅಪ್ಪು ಸರ್ ಅಭಿಮಾನಿ. ಏನಾದರೂ ಅಪ್ಪು ಸರ್ ಜೊತೆ ಒಂದು ಮೂಮೆಂಟ್ ಏನಾದ್ರು? ತುಂಬಾ ಇತ್ತು ಅವ್ರ ಜೊತೆ. ನಾನು ಆಲ್ಮೋಸ್ಟ್ 2008ಇಂದ ನಾನು ಜಿಮ್ಗೆ ಹೋಗ್ತಾ ಇದ್ದೆ ಅಲ್ಲಿ, ಅಂತ ಅವಾಗಿಂದನೂ ಅವ್ರ ಜೊತೆ ತುಂಬ ಒಳ್ಳೆ ಬಾಂಧವ್ಯ ಇತ್ತು. ನಾವಿದೆ ಅವ್ರ ಏರಿಯಾದಲ್ಲೇ ಸೇಮ್ ಏರಿಯಾದಲ್ಲೇ ಇದ್ದಿದ್ದು. ಸೊ ಎಲ್ಲಿ ವಾಕ್ ಹೋಗೋತ್ತಿಗೆ, ಬೆಳಗ್ಗೆ ರನ್ನಿಂಗ್ ಹೋಗೋತ್ತಿಗೆ ಎಲ್ಲರೂ ಒಂದು ಕಡೆ ಸಿಗ್ತಿರೋರು. ತುಂಬ ಸಿಂಪಲ್ ಮ್ಯಾನ್, ಒಂಥರ ಏನಂತಾರೆ, ಎಲ್ಲರ ಕೈಗೂ ಮಾತಾಡಿಸಿ ಥರ ಮನೆಯವ್ರ ಥರ ಮಾತಾಡಿಸ್ತಾಯಿದ್ರು. ಕಳ್ಕೊಂಡಿದ್ದೀವಿ, ಬಟ್ ತುಂಬ ಬೇಜಾರಾಗುತ್ತೆ. ಬಟ್ ಅವರೆಲ್ಲ ಇದ್ದಾರೆ ಮೇಲೆ ನಮ್ಮ ಆಶೀರ್ವಾದ ಇದೆ. ಅದು ಹೇಳಿದಲ್ಲ, ನಮ್ಮ ರಾಜು ಜೇಮ್ಸ್ ಬಾಂಡಲ್ಲಿ ಅವ್ರು ಮಾಡಿರೋ 3 ಪಿಕ್ಚರ್ ಹೆಸರು ಇದೆ. ಅದೇ ಒಂದು ಖುಷಿ ಕೊಡ್ತಾಯಿದೆ ನಮಗೆ. ಸಿನಿಮಾ ವಿಚಾರಕ್ಕೆ ಬಂದರೆ, ಅಂದರೆ ಇತ್ತೀಚಿನ ದಿನಗಳಲ್ಲಿ ಇಂಥ ಸಿನಿಮಾಗಳು ಕಡಿಮೆ ಆಗಿದೆ, ಬರೀ ರಕ್ತಪಾತ ಈ ಥರದ್ದೆಲ್ಲ ಸಿನಿಮಾಗಳು ಕಾಣಿಸ್ತಿದೆ. ಬಟ್ ಜನರಿಗೆ ಅದು ಇಷ್ಟ ಆಗ್ಬೋದು. ಈ ಥರ ಸಿನಿಮಾಗಳು ಯಾವ ಥರ ಕನೆಕ್ಟ್ ಮಾಡೋಕ್ಕೆ ಕೊಟ್ಟಿದ್ದೀರ ನೀವು ಅಂತ? ಅಲ್ಲ, ನಮಗೇನಂದರೆ ಫಿಲಮ್ ಥ್ರೂ ನಾವೇನೋ ಕನೆಕ್ಟ್ ಮಾಡ್ತೀವಿ ಅನ್ನೋದು ನನ್ನ ಪ್ರಕಾರ ಅದು ಸುಳ್ಳು. ಅಂದರೆ ಆ್ಯಸ್ ಎ ಮೇಕರ್ಸ್ ನಾವು ನನ್ನ ಆಡಿಯನ್ಸ್ಗೆ ಇದನ್ನು ಕನೆಕ್ಟ್ ಮಾಡ್ತೀನಿ ಅಂತ ಹೋಗೋದೇ ನನ್ನ ಪ್ರಕಾರ ಅದು ವರ್ಕ್ ಆಗಲ್ಲ. ಯಾಕಂದರೆ ಆಡಿಯನ್ಸ್ನ ನೀವು ಜಡ್ಜೇ ಮಾಡೋಕ್ಕಾಗಲ್ಲ. ಯಾಕೆಂದರೆ ಆಡಿಯನ್ಸು ಪ್ಯೂರೆಸ್ಟ್ ಸೋಲ್ ಅವರು. ಅಂದರೆ ಅವ್ರು ನಮ್ಮ ಥರ ಕ್ಯಾಲ್ಕುಲೇಟಿವ್ ಆಗಿ ಕಥೆನೂ ಬರೆದಿರಲ್ಲ, ಸ್ಕ್ರೀನ್ ಪ್ಲೇನೂ ಮಾಡಿರಲ್ಲ, ಇಲ್ಲೊಂದು ಟ್ವಿಸ್ಟ್ ಕೊಡೋಣ ಆ ಥರದಲ್ಲಿ ಆಡಿಯನ್ಸ್ ಯೋಚನೆ ಮಾಡಿರಲ್ಲ. ಆಡಿಯನ್ಸ್ ಪ್ಯೂರಾಗಿ ಬಂದು ಒಂದು ಸಿನಿಮಾಗೆ ಅಂತ ಬರ್ತಾರೆ. ಅದು ನೀವು ಗೇಜೇ ಮಾಡೋಕ್ಕಾಗಲ್ಲ ಆಡಿಯನ್ಸ್ ಯಾವ ಸಿನಿಮಾನ ರಿಸೀವ್ ಮಾಡ್ತಾರೆ ಅಂತ. ನೀವು ಈಗ ಫಾರ್ ಎಕ್ಸಾಂಪಲ್ ಹಿಂದಿ ಅನಿಮಲ್ ಅನ್ನೋದು ನಿಮಗೆ ಬ್ಲಾಕ್ ಬಸ್ಟರ್. ಅದು ನಿಮಗೆ ಅದರಲ್ಲಿರೋ ಬ್ಲಡ್ಡು, ಅದರಲ್ಲಿರೋ ವೈಲೆನ್ಸು, ಅದರಲ್ಲಿರೋ ನಿಮಗೆ ಲ್ಯಾಂಗ್ವೇಜ್ ಇರ್ಬೋದು, ಎಲ್ಲವೂ ಹಾರ್ಶು. ಬಟ್ ನಿಮಗೆ ಮೆಗಾ ಬ್ಲಾಕ್ ಬಸ್ಟರ್ ಅದು. ನೀವು ಗೊತ್ತೇ ಆಗಲ್ಲ ನಿಮಗೆ. ಕಟ್ ಮಾಡಿದ್ರೆ ನೀವು ಒಂದು ಹ್ಯೂಮರ್ ಸಿನಿಮಾ, ಇನ್ನೊಂದು ಕಾಮಿಡಿ ಸಿನಿಮಾ, ಅದು ಸೂಪರ್ ಡೂಪರ್ ಹಿಟ್ ಆಗಿರುತ್ತೆ. 2 ಎಕ್ಸ್ಟ್ರೀಮು. ಸೊ ಆ್ಯಸ್ ಎ ಮೇಕರ್ಸ್ ಕನ್ಫ್ಯೂಸ್ ಆಗ್ಬಿಡುತ್ತೆ ನಿಮಗೆ, ಯಾವ ಸಿನಿಮಾ ಮಾಡಬೇಕು, ಅದು ಮಾಡಲಾ ಇದು ಮಾಡಲಾ ಅನ್ನೋ ಥರ. ಸೊ ಅದು ಯಾವತ್ತಿಗೂ ನಾವು ಕ್ರ್ಯಾಕೇ ಮಾಡೋಕ್ಕಾಗಲ್ಲ ಸೀಕ್ರೆಸಿನ. ನಮ್ಮ ಕೈಯಲ್ಲಿರೋದೇನೋ, ನಾನು ಯಾವ ಜಾನರಾದ್ರೂ ಮಾಡ್ತೀನಿ. ನನ್ನ ಸ್ಟ್ರೆಂತ್ ಏನು, ಆ ಜಾನರ್ನ ನಾನು ಅದ್ಭುತವಾಗಿ ನಾನು ಮಾಡಬೇಕು. ಫಸ್ಟು ತಗೊಳ್ಳೋದು ಬಿಡೋದು ಅದು ಆಡಿಯನ್ಸಿಗೆ ಬಿಟ್ಟಿದ್ದು. ಆಡಿಯನ್ಸ್ ಮನಸ್ಥಿತಿ, ಆಡಿಯನ್ಸು ಏನು ಆ ಮೂಮೆಂಟಲ್ಲಿ ಏನು ಅವರು ರಿಸೀವ್ ಮಾಡ್ಕೊತಾರೆ, ಅದು ಆಡಿಯನ್ಸಿಗೆ ಬಿಟ್ಟಿರ್ತೀವಿ. ಬಟ್ ನಮ್ಮ ಕೆಲಸ ನಾವು ಅಚ್ಚುಕಟ್ಟಾಗಿ ಮಾಡಿರಬೇಕು. ಆ ಕೆಲಸನ ನಾವು ಆರ್ಟಿಸ್ಟ್ಗಳಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಅನ್ನೋದು ನಂಬಿಕೆ ಇರುತ್ತೆ. ಅಂದರೆ ನೀವು ಉಪ್ಪಿ ಸರ್ ಜೊತೆನೂ ಕೆಲಸ ಮಾಡಿದ್ದೀರಾ. ಉಪ್ಪಿ ಸರ್ ಸಿನಿಮಾ ಅಂದರೆ ಗೊತ್ತೇ ಇದೆ ಯಾವ ಥರ ಸಿನಿಮಾಗಳು ಮಾಡ್ತಾರೆ ಅಂತ. ಒಂದ್ಸರಿ ನೋಡಿದಾಗ ಉಪ್ಪಿ ಸರ್ ಸಿನಿಮಾಗಳು ಅರ್ಥ ಆಗಲ್ಲ ಅಂತ ಒಂದು ಆಡಿಯನ್ಸ್ ಎಲ್ಲ ಹೇಳ್ತಾರೆ. ನೀವು ಅವ್ರ ಜೊತೆ ಇದ್ದಾಗ ನಾನು ಈ ಥರದ ಸಿನಿಮಾಗಳು ಮಾಡಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿತ್ತಾ ಏನು ಅಂತ? ಉಪ್ಪಿ ಸರ್ದು ಇನ್ಸ್ಪೈರ್ ಆಗಿ ನಾವು ಸಿನಿಮಾ ಮೇಕಿಂಗಿಗೆ ಬಂದಿತ್ತು. ಆಮೇಲೆ ನೇಚರ್ ಸಪೋರ್ಟ್ ಮಾಡ್ತು. ಉಪ್ಪಿ ಸರ್ ಜೊತೆನೇ ಕೆಲಸ ಮಾಡೋ ಥರದಲ್ಲಿ ಅದೊಂದು ಭಾಗ್ಯ ಸಿಕ್ತು ನನ್ನ ಲೈಫಲ್ಲಿ. ಬಟ್ ಅವರ ಥಾಟ್ಸ್ ಇಂದ ಇನ್ಸ್ಪೈರ್ ನನ್ನ ಆಗಿಲ್ಲ. ಅಂದರೆ ಅವ್ರದ್ದೊಂದು ವೇ ಆಫ್ ಪ್ರೆಸೆಂಟೇಷನ್ ಇದೆಯಲ್ಲ ಸಿನಿಮಾನ, ಅದು ನನಗೆ ಬರೋದಿಲ್ಲ. ಅದು ನಿಮಗೆ ಪ್ರತಿಯೊಬ್ಬ ಮೇಕರ್ಗೂ ಅವನದೇ ಆದಂಥ ಒಂದು ಕ್ಯಾರೆಕ್ಟರ್ ಇರುತ್ತೆ, ಪರ್ಸ್ನಲ್ ಕ್ಯಾರೆಕ್ಟರು. ಆ ಪರ್ಸ್ನಲ್ ಕ್ಯಾರೆಕ್ಟರ್ನ ಮೀರಿನೇ ಅವರು ಒಂದು ಕಥೆನೂ, ಒಂದು ಕ್ಯಾರೆಕ್ಟರ್ನೂ ಬರೆಯೋಕ್ಕಾಗಲ್ಲ. ಸೊ ನಾನು ಆ ಎಕ್ಸ್ಟ್ರೀಮಿಟಿ ನನಗಿಲ್ಲ. ಸೊ ಹಂಗಾಗಿ ನನ್ನ ಸಿನಿಮಾ ಎಲ್ಲ ಲೈಟ್ ಹಾರ್ಟೆಡ್ ಆಗಿ ಇರುತ್ತೆ. ಒಂದು ವೆರಿ ಈಸಿ ನಾರ್ಮಲ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ. ಅಂದರೆ ನಿಮಗೆ ಎಲ್ಲೂ ಕನ್ಫ್ಯೂಷನ್ ಆಗಲ್ಲ, ಏನು ಕ್ಲಾರಿಟಿನೇ ಸಿಗಲ್ವಲ್ಲ ಅಂತಲೂ ಅನಿಸಲ್ಲ.
ಏನೋ ಇದೇನೋ ಸಿನಿಮಾದಲ್ಲಿ ಡೌಟ್ ಇದೆಯಲ್ಲ ಅಂತಲೂ ಅನ್ಸಲ್ಲ. ನೀಟಾಗಿ ಕತೆ ಅರ್ಥ ಆಗುತ್ತೆ, ನೀಟ್ ಸ್ಟೋರಿ ಟೆಲ್ಲಿಂಗ್ ಇರುತ್ತೆ, ಆರಾಮ್ ಸಿನಿಮಾ ಇರುತ್ತೆ. ಯಾಕಂದ್ರೆ ನನ್ನ ಪರ್ಸ್ನಲ್ಲಾಗಿ ನನ್ನ ವ್ಯಕ್ತಿಯಾಗಿ ನಾನು ಹಂಗೆ ಅದು ಸಿನಿಮಾದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ನಿಮ್ಮ ಸಾಂಗ್ ನೋಡಿದಿರ ಅನ್ಸುತ್ತೆ, ಕೇಳಿದಿರ, ಹೇಗೆ ಅನಿಸ್ತು ನೀವು ಸಾಂಗ್ ನೋಡಿದಾಗ? ಹಾಂ 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 ಸಾಂಗ್ ಮಾಡುವಾಗ್ಲೂ ಅಷ್ಟೇ ಮಜವಾಗಿತ್ತು. ನಾವು ಒಂದೊಂದು ಲೊಕೇಶನಲ್ಲಿ ಶೂಟ್ ಮಾಡಿರೋದು ಲಂಡನ್ ಐಯಲ್ಲಿ ಒಂದು ಸಲ ಶೂಟ್ ಮಾಡಿದ್ವಿ. ಸೊ ಅದು ಶೂಟಿಂಗ್ ಯಾರೂ ಮಾಡಿಲ್ಲ ಇನ್ನೂ ತನಕ, ನಮ್ಮ ಕನ್ನಡದಲ್ಲಿ ಯಾರೂ ಮಾಡಿಲ್ಲ. ಅದು ನಂದು ಮೇಜರ್ ಬೀಟ್ ಅಲ್ಲಿ ಫುಲ್ಲು ಶೂಟ್ ಮಾಡಿದ್ದಲ್ಲಿ. ಸೊ ಅದು ಒಂದು ರೌಂಡ್ ಆಗುತ್ತೆ, ವೀಲ್ ಫುಲ್ ತಿರುಗುತ್ತೆ ಆಯಿ. ಬರೀ 20 ಮಿನಿಟ್ಸ್ ಇದ್ದಿದ್ದು, ಅದ್ರದ್ದು ಫುಲ್ ನಂದೇನು ಲಿರಿಕ್ಸ್ ಇದೆ ಅಲ್ಲೆಲ್ಲ ಮುಗಿಸ್ಬೇಕಾಗಿತ್ತು. ಸೊ ಅದು ಚಾಲೆಂಜಿಂಗ್ ಆಗಿತ್ತು ತುಂಬ, ಅದು ಮಜಾ ಆಯಿತು. ಅದು ಬಿಟ್ಟರೆ ಅದು ಸಾಂಗ್ ಚಂದನ್ ಶೆಟ್ಟಿ ಅವರು ಹಾಡಿರೋದು ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಕಣ್ಮಣಿ ಸಾಂಗ್ ಮೊನ್ನೆ ರಿಲೀಸ್ ಮಾಡಿದ ಸಾಂಗಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೋ, ನೆಕ್ಸ್ಟ್ ರಿಲೀಸ್ ಮಾಡೋ ಬಾಂಡ್ ಸಾಂಗಲ್ಲಿ ಅಷ್ಟೇ ಹಾಟ್ ಆಗಿದ್ದಾರೆ. ಸೊ ಆ ಸಾಂಗಲ್ಲಿ ಎರಡೂ ನಿಮಗೆ ಇದು ಸಿಗುತ್ತೆ, ಕಾಂಪ್ಲೆಕ್ಷನ್ ಸಿಗುತ್ತೆ ಮೃದುಲಾ ಅವ್ರ ಕಡೆಯಿಂದ. ಇವ್ರು ಹೇಳ್ದಂಗೆ ಜೈಂಟ್ ವೀಲ್, ಅದು ಲಂಡನ್ನಲ್ಲಿ ಒಂದು ದೊಡ್ಡ ಜೈಂಟ್ ವೀಲ್ ಇದೆ ಲಂಡನ್ನಲ್ಲಿ. ಅದು ಆ ಬಾಕ್ಸ್ ಏನಿದೆಲ್ಲ, ಆ ಬಾಕ್ಸ್ ಒಳಗಡೆ ಇಫ್ ಐ ಆಮ್ ನಾಟ್ ರಾಂಗ್ ಯಾರು ಶೂಟ್ ಮಾಡಿಲ್ವೋ, ಅಂದರೆ ಅಟ್ಲೀಸ್ಟ್ ಸೌತ್ ಇಂಡಿಯಾದಲ್ಲೇ ಆ ಮೇ ಬಿ ಕನ್ನಡದಲ್ಲಿ ನಾವು ಫಸ್ಟ್ ಟೈಮ್ ನಾವು ಅದರೊಳಗಡೆ ಅದೊಂದು ವಿಶೇಷ ಆ ಸಾಂಗ್ದು ಆ ಬಾಕ್ಸ್ ಒಳಗಡೆ ಶೂಟ್ ಮಾಡಿದ್ವಿ. ಇದೆಲ್ಲ ವಿಚಾರಕ್ಕೆ ಬಂದರೆ ಜೇಮ್ಸ್ ಬಾಂಡ್ ಸಿನಿಮಾದಲ್ಲಿ ಏನು ಹೇಳಕ್ ಕೊಟ್ಟಿದ್ದೀರಾ, ಏನು ಜನರು ನಿರೀಕ್ಷೆ ಇಟ್ಕೊಂಡು ಬರ್ಬೋದು ಅಂತ? ಏನಿಲ್ಲಪ್ಪ, ಈಗ ಆಡಿಯನ್ಸು ಯಾವ ಎಕ್ಸ್ಪೆಕ್ಟೇಷನು ಇಟ್ಕೊಳ್ದೆ ಬಂದು ಆರಾಮಾಗಿ ಬಂದು ನಾರ್ಮಲ್ಗೆ ರಾಜು ಜೇಮ್ಸ್ ಬಾಂಡ್ ಪಿಕ್ಚರ್ ನೋಡಬೇಕು. ಅಂದರೆ ಈಗ ನಮಗೆ ಈ ಸಿನಿಮಾಗೆ ಅಂತ ಏನು ಎಫರ್ಟ್ ಅಂದರೆ ಎಫರ್ಟು ಇವತ್ತಿನ ದಿನದಲ್ಲಿ ಸಿಕ್ಕಾಪಟ್ಟೆ ಆಗ್ತಿತ್ತು ಪ್ರಮೋಷನ್ಗೆ. ಮುಂಚೆ ಒಂದು ಟೈಮ್ ಇತ್ತು, ಮುಂಚೆ ಸಿನಿಮಾ ಮಾಡೋದು ಕಷ್ಟ ಇತ್ತು, ಬಟ್ ಸಿನಿಮಾ ವ್ಯಾಪಾರ ಮಾಡೋದು ಸುಲಭ ಇತ್ತು. ಇವತ್ತು ಉಲ್ಟಾಗಿದೆ, ಸಿನಿಮಾ ಮಾಡೋದು ಭಾಳ ಈಸಿ. ಇವತ್ತೇನು ಮೊಬೈಲ್ ಫೋನಲ್ಲೇ ಎಲ್ಲರೂ ಬೀದಿಲಿ ಸಿನಿಮಾ ಮೇಕರ್ಸ್ ಇದ್ದಾರೆ, ಬಟ್ ವ್ಯಾಪಾರ ಮಾಡೋದು ಕಷ್ಟ ಆಗಿದೆ. ಒಂದು ಐಫೋನ್ ಇದ್ರೆ ಸಾಕು ಸಿನಿಮಾ ಮಾಡಿ. ಇವತ್ತು ಸಿನಿಮಾ ಬಿಸ್ನೆಸ್ ಮಾಡೋದು ಕಷ್ಟ ಆಗಿದೆ, ಉಲ್ಟಾಗಿದೆ ಇವತ್ತು ಮಾರ್ಕೆಟ್. ಬಟ್ ನಮಗೆ ಇರೋ ಒಂದು ಸ್ಟ್ರೆಂತ್ ಏನಂತಂದರೆ ಗುರು. ಯಾಕಂದರೆ ಅವ್ರಿಗಿರೋ ರಾಜು ಅನ್ನೋ ಬ್ರ್ಯಾಂಡು, ರಾಜುಗೆ ಆಲ್ರೆಡಿ ಫ್ಯಾನ್ ಬೇಸ್ ಇರೋದ್ರಿಂದ ಆಲ್ರೆಡಿ ಒಂದು ಫ್ಯಾನ್ ಬೇಸ್ ನಮಗೆ ಈ ಸಿನಿಮಾಗೋಸ್ಕರ ಕಾಯ್ತಾ ಇದೆ. ಅಂದರೆ ಈ ರಾಜುನ ನೋಡೋಣ ಅಂತ. ಅವ್ರಿಗೆ ನಾನು ಈ ಮುಖಾಂತರ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಸ್ ಎ ಡೈರೆಕ್ಟರ್ ಅಂತಂದರೆ, ಇದು ನಿಮಗೆ ಆ ಎಕ್ಸ್ಪೆಕ್ಟೇಷನ್ ಮೋಸ ಆಗೋಲ್ಲ. ನಿಮಗೆ ಆ ರಾಜು ಹೆಂಗೆ ಪ್ರೀವಿಯಸ್ 2 ಸಿನಿಮಾದಲ್ಲೂ ತೃಪ್ತಿ ಪಡಿಸ್ತಾ ರಾಜು, ಇದರಲ್ಲೂ ಹಾಗೆ ತೃಪ್ತಿ ಪಡಿಸ್ತಾನೆ ಬೇರೆ ಅವತಾರದಲ್ಲಿ. ರಾಜು ನೀವು ಸೆಟಲ್ಲೇ ಮೀಟ್ ಮಾಡಿದ್ರೆ ಅಥವಾ ಮುಂಚೆ ಏನಾದರೂ? ಇಲ್ಲ, ಸೆಟಲ್ಲೇ. ಆಡಿಷನ್ ಟೈಮ್ಸಲ್ಲಿ ಇವರು ಕೂತ್ಕೊಂಡು ಅದು ರಿಹರ್ಸಲ್ ಮಾಡೋದು, ವರ್ಕ್ಶಾಪ್ ಮಾಡೋದ್ರಲ್ಲಿ ಅಫ್ಕೋರ್ಸ್ ಅವಾಗ ಮೀಟ್ ಆಗಿದ್ದು. ಪ್ರೀ ಪ್ರೊಡಕ್ಷನ್ ಟೈಮಲ್ಲಿ ಮೀಟ್ ಮಾಡಿದೆ. ಸಿನಿಮಾ ಹೀರೋಯಿನ್ ಆಗ್ಬೇಕಂತಾನೆ ಬಂದಿದ್ದೆ ಅಥವಾ ಅಕಸ್ಮಾತಾಗಿ ಸಿಕ್ಕಿದ್ದ ಚಾನ್ಸ್ ಏನು ಅಂತ ನಿಮಗೆ? ಹೀರೋಯಿನ್ ಆಗ್ಬೇಕಂತ ಚಿಕ್ಕವಳಿದ್ದಾಗಿಂದಾನು ಹೀರೋಯಿನ್ ಆಗ್ಬೇಕಂತಾನೆ ಇದ್ದಿದ್ದು. ನಿಮ್ಮ ಫೇವ್ರೇಟ್ ಹೀರೋಯಿನ್ ಯಾರು ಅಂತ? ರಮ್ಯ ಅವರು. ಅವ್ರದ್ದು ಒಂದು ಸಾಂಗು ಪ್ರೀತಿ ಅಂತ ಪ್ರಾಣ. ಸೊ ಅದು ಸಾಂಗು ಒಂದ್ಸಲ ನಾನು ಐ ಥಿಂಕ್ ಸ್ಕೂಲಿಂದೇನೋ ಬಂದು ಕೂತ್ಕೊಂಡು ಟಿ ವಿ ಮುಂದೆ ನೋಡೋವಾಗ ಅದು ಸಾಂಗ್ ನೋಡೋವಾಗಲೇ ಐ ಫೆಲ್ಟ್ ಲೈಕ್ ನನಗೂ ಲೈಕ್ ಹೀರೋಯಿನ್ ಆಗೋವಂಥ ಆಸೆ ಇದೆ ಅಂತಂತಂದು, ಆಗಬೇಕು ಅಂತಂತಂದು ಫೀಲಿಂಗ್ ಬಂದಿದ್ದು ಆವತ್ತು. ನನಗೆ ಎಷ್ಟು ನೆನಪಿದೆ ಅದರಿಂದ, ಅದೇ ಸಾಂಗಿಂದ ಅಂತ ಅನಿಸುತ್ತೆ. ಸೊ ಚಿಕ್ಕವಳಿದ್ದಾಗಿಂದನೇ ಅದು ಫೀಲಿಂಗ್. ಇಲ್ಲೂ ಕೂಡ ಎಷ್ಟು ಮ್ಯಾಚ್ ಆಗ್ತಿದೆ ನೋಡಿ. ಇವ್ರಿಗೆ ಅಪ್ಪು ಸರ್ ಅಂದರೆ ಇಷ್ಟ, ಇವ್ರಿಗೆ ರಮ್ಯ ಅವರು ಅಂದರೆ ಇಷ್ಟ. ಬ್ಯೂಟಿಫುಲ್ ಪೇರ್ ನಮ್ಮ ಇಂಡಸ್ಟ್ರಿಯಲ್ಲಿ, ಅಪ್ಪು ಸರ್ ಮತ್ತು ರಮ್ಯ ಅವ್ರು ಕೂಡ. ಇದು ಕೂಡ ಕೋಇನ್ಸಿಡೆಂಟ್ ಅಲ್ಲ. ಹೇಗಿತ್ತಂತ ನಿಮ್ಮಿಬ್ರು ಪೇರ್ ಸ್ಕ್ರೀನಲ್ಲಿ ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಅಲ್ಲಿ ಶೂಟಿಂಗ್ ಮಾಡುವಾಗ ಅದು ಒಂಥರ ಮಜಾ, ಬಟ್ ಸ್ಕ್ರೀನಲ್ಲಿ ನೋಡಿದಾಗ ತುಂಬ ಕೆಮಿಸ್ಟ್ರಿ. ಎಲ್ಲರೂ ಹೇಳಿದ ಪ್ರಕಾರ ಲೈಕ್ ಎಲ್ಲರೂ ಒಂದು 500 ಪೀಪಲ್ ಕೂತ್ಕೊಂಡು ನೋಡ್ತಾ ಇದ್ವಿ ನಾವು. ಅವ್ರು ಹೇಳೋ ಪ್ರಕಾರ ಹೆಂಗಿತ್ತು ಅಂತಂದರೆ ನಮ್ಮ ಕೆಮಿಸ್ಟ್ರಿ ತುಂಬ ಚೆನ್ನಾಗಿ ಬಂದಿದೆ ಅಂತಂತಂದು. ಸೊ ಅದು ಒಂದು ಆ್ಯಕ್ಚುಲಿ ತುಂಬ ಜಗಳಾಡ್ತಾನೂ ಇದ್ವಿ ನಾವು ಸೆಟ್ಟಲ್ಲಿ. ಸೊ ಅದೊಂದು ಸ್ವಲ್ಪ ತಮಾಷೆಯಾಗಿ ತಮಾಷೆಗೆ ಜಗಳ. ತಮಾಷೆಗೆ ನಿಮ್ಗೆ ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ಜಗಳ ಇರುತ್ತೆ. ಸೊ ಅದರಿಂದ ಕೆಮಿಸ್ಟ್ರಿ ತುಂಬ ಚೆನ್ನಾಗಿದೆ ಅಂತಂತಂದು ಗೊತ್ತಾಗಿದ್ದು. ಅದು ಬಿಟ್ಟರೆ ಇವಾಗ ಸಾಂಗಲ್ಲಂತೂ ತುಂಬ ಇಷ್ಟಪಡ್ತಾ ಇದ್ದಾರೆ ಎಲ್ಲರೂ, ಅದರಿಂದ ಇನ್ನೂ ಖುಷಿ ಆಗುತ್ತೆ. ಇದೆ ಫೆಬ್ರವರಿ 14ಗೆ ರಿಲೀಸ್ ಆಗ್ತಿದೆ.
ಆಡಿಯನ್ಸ್ಗೆ ಏನು ಹೇಳ್ತೀರಿ ಅಂದರೆ ಉತ್ತರ ಕನ್ನಡ ಭಾಷೆಯಲ್ಲಿ ಹೇಳೋದಾದರೆ ಅದನ್ನೇ ಆಡಿಯನ್ಸ್. ನಿಮ್ಮ ಹುಬ್ಳಿ ಹುಡುಗಿ ಫಸ್ಟ್ ಟೈಮ್ ಬಂದು ಈ ಥರದ್ದೊಂದು ಮೂವಿ, ಅದು ಇಂಥ ದೊಡ್ಡದು ಕಾಸ್ಟಿಂಗ್ನಾಗ ಕೆಲಸ ಮಾಡಾಕತ್ತಾಳ ಅಂತಂತಂದು ನನಗೆ ಎಷ್ಟು ಖುಷಿ ಐತಿ. ನಾನು ನಿಮಗೂ ಅಷ್ಟು ಖುಷಿ ಇರ್ಬೇಕು ಅಂತಂತಂದು ಅಂದ್ಕೊಳ್ತೀನಿ. ಸೊ ಎಲ್ಲರೂ ಬಂದು 14th ಫೆಬ್ರವರಿಗೆ ನಮ್ಮ ಮೂವಿ ನೋಡ್ರಿ, ನಮಗೆಲ್ರಿಗೂ ಒಂದು ಸಪೋರ್ಟ್ ಮಾಡಿರಿ. ಅದು ಬಿಟ್ಟರೆ ಎಲ್ಲರೂ ಬಂದು ಥಿಯೇಟರಿಗೆ ನೋಡಿರಿ. ನಮ್ಮ ಹುಬ್ಳಿ ಜನ ಅಂತರೂ ಮೂವೀಸಿಗೆ ಎಷ್ಟು ಪ್ರೀತಿ ಮಾಡ್ತೀರಂತಂತಂದು ಗೊತ್ತಾಯ್ತು ನನಗೆ. ಅಷ್ಟು ಪ್ರೀತಿ ನನ್ನ ಮೇಲೂ ತೋರಿಸ್ರಿ, ನಮ್ಮ ಟೀಮ್ ಮೇಲೂ ತೋರಿಸ್ರಿ. ಸ್ಪೆಷಲ್ ಏನಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನ ರಿಲೀಸ್ ಆಗ್ತಿದೆ ಸಿನಿಮಾ. ಏನು ಪ್ರೇಮಿಗಳಿಗೆ ಏನಾದರೂ ಇಲ್ಲಪ್ಪ, ಯಾವ ಪ್ರೇಮಿಗಳಿಗೂ ಏನೋ ಇದಲಿಲ್ಲ. ಸಿನಿಮಾ ಪ್ರೇಮಿಗಳಿಗೆ ಒಂದು ಒಳ್ಳೆ ಸಿನಿಮಾ, ಅದನ್ನು ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಅಂದರೆ ನಾರ್ಮಲ್, ನಾಟ್ ಲೈಕ್ ಬಾಯ್ ಗರ್ಲ್ ಪ್ರೇಮಿ ಅಲ್ಲ, ಎಲ್ಲ ಆಡಿಯನ್ಸ್ಗೆ ಇಷ್ಟ. ಎಲ್ಲ ಸಿನಿಮಾ ಪ್ರೇಮಿಗಳಿಗೆ ಇದೊಂದು ಒಳ್ಳೆ ಸಿನಿಮಾ ಬರ್ತಾ ಇದೆ. ಆ್ಯಂಡ್ ಈಗ ನಾನೊಂದು ಪರ್ಸ್ನಲ್ ಚಾಲೆಂಜ್ ತೊಗೊಂಡ್ಬಿಟ್ಟು, ಈಗ ಇವರು ಹುಬ್ಳಿಯವರಾಗಿ ಹುಬ್ಳಿ ಭಾಷೆಯಲ್ಲಿ ಜನ ಕೇಳಿದಾಗ ನಾನು ನಮ್ಮೂರ ಭಾಷೆಯಲ್ಲಿ ನಾನು ಹೇಳಿಲ್ಲ ಅಂದರೆ ಅದೊಂಥರ ಇದಾಗ್ಬಿಡುತ್ತೆ. ನನಗೆ ಅದು ಅನ್ನೋದೇನೋ ಅನ್ಕೊಂಬಿಟ್ಟೆ. ಬಟ್ ಬ್ಯಾಕ್ ಎಂಡಲ್ಲಿ 20 ವರ್ಷ ಆಯ್ತು, ನಾನು 21 ವರ್ಷ ಆಯಿತು ಬೆಂಗಳೂರಿಗೆ ಬಂದು. ತುಂಬ ಪಾಲಿಶ್ ಆಗ್ಬಿಟ್ಟಿದೆ ಈಗ ಇದು ಆ ಭಾಷೆ. ಈಗ ಸ್ಲ್ಯಾಂಗ್ ಪರ್ಫೆಕ್ಟಾಗಿ ಹಿಡಿಲಿಲ್ಲ ಅಂದರೆ ನಮ್ಮೂರವರೆಲ್ಲ ಇನ್ನು ಬೈಕೊಂತಾರೆ. ಬಟ್ ಸ್ಟಿಲ್ ಐ ವಿಲ್ ಟ್ರೈ. ಕ್ಯಾಲ್ಡಲ್ಲಿ 14ನೇ ಫೆಬ್ರವರಿ ನಮ್ಮ ಸಿನಿಮಾ ರಾಜು ಜೇಮ್ಸ್ ಬಾಂಡ್ ಎಲ್ಲ ಫುಲ್ ಕರ್ನಾಟಕದಾಗ ರಿಲೀಸ್ ಆಗ್ತದೆ ಕಡ. ಯಾರು ಮಿಸ್ ಮಾಡಬೇಡಿ ಆಯಿತಾ? ಬನ್ನಿ, ಎಲ್ಲ ಸಿನಿಮಾದಲ್ಲಿ ಮೀಟ್ ಮಾಡುವ. ಓಕೆ, ಸೂಪರ್, ಚೆನ್ನಾಗಿ ಬಂದಿದೆ. ಓಕೆ, ನಾವಿಲ್ಲ, ನಾವು ಚಿಕ್ಕಮಗಳೂರು. ಬಟ್ ನಮ್ದು ಅದೇನು ಫೆಬ್ರವರಿ 14 ರಾಜು ಜೇಮ್ಸ್ ಬಾಂಡ್ ಚಿತ್ರ ರಿಲೀಸ್ ಆಗ್ತಾಯಿದೆ ಕನ್ನಡ ಮತ್ತು ಹಿಂದಿಯಲ್ಲಿ. ನಿಮಗೆ ಮತ್ತೆ ಒಂದು ಒಳ್ಳೆ ಎಂಟರ್ಟೈನ್ ಮೂವಿ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೆ ಒಳ್ಳೆ ಮನೋರಂಜನೆ ಕೂಡ ಸಿಗುತ್ತೆ. ನಿಮ್ಮ ದುಡ್ಡು, ನಿಮ್ಮ ಟೈಮ್ ಮಾತ್ರ 100% ವೇಸ್ಟ್ ಆಗೋಲ್ಲ. ಪೈಸಾ ವಸೂಲು ಅಂತ ಹೇಳ್ಬೋದು. 14th ಎಲ್ಲರೂ ದಯವಿಟ್ಟು ಥಿಯೇಟ್ರಿಗೆ ಬಂದು ರಾಜು ಕನ್ನಡ ಮೇಡಮ್ ಫಿಲ್ಮ್ ನೋಡಿ. ಥ್ಯಾಂಕ್ ಯು. ಖಂಡಿತ ಕನ್ನಡ ಸಿನಿಮಾ ಜನರು ಕನ್ನಡ ಸಿನಿಮಾ ನೋಡ್ತಾರೆ, ಆ ಭರವಸೆ ನಮಗಿದೆ. ಇದು ಏನು ನಿಮ್ಮದು ಹಿಂದಿನ ಸಿನಿಮಾಗಳ ಯಾವ ರೀತಿ ಯಶಸ್ಸು ಕಂಡಿತ್ತು, ಇದು ಕೂಡ ಅದೇ ರೀತಿ ಆಗುತ್ತೆ. ಇಡೀ ನಿಮ್ಮ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ಇದಿಷ್ಟು ರಾಜು ಜೇಮ್ಸ್ ಬಾಂಡ್ ಚಿತ್ರದ ಮಾತುಕತೆ ಆಗಿತ್ತು. ಇದೇ ಫೆಬ್ರವರಿ 14ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ. ಕನ್ನಡ ಸಿನಿಮಾ ನೋಡಿ, ಕನ್ನಡ ಸಿನಿಮಾಗೆ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು, ನಮಸ್ಕಾರ. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.